ನಮಸ್ಕಾರ. ನಮ್ಮಲ್ಲಿ ಒಂದು ಗಾಡಿ ಬಂದಿದೆ ಹಾರ್ಟ್ ಫೇಲ್ಯೂರ್ ಆಗಿ ಹೆಂಗಿದೆ ನೋಡಿ ಗಾಡಿ. ಸೊ, ಫುಲ್ ಬಾಯ್ಲ್ ಆಗಿದೆ ಗಾಡಿ. ಸೊ, ಫುಲ್ ಬಾಯ್ಲ್ ಹೆಂಗಪ್ಪ ಆಗಿದೆ ಅಂತ ಒನ್ ಬೈ ಚೆಕ್ ಮಾಡ್ಕೊಂಡು ಬಂದ್ರೆ ನೋಡಿ ಹಾರ್ಟ್ ಫೇಲ್ಯೂರ್ ಆಗಿದೆ ಫುಲ್ಲು. ಸೊ, ಹೆಡ್ ಗ್ಯಾಸ್ಕೆಟು ಫೇಲ್ಯೂರ್ ಆಗಿದೆ. ಹೆಡ್ಡು ಬೆಂಡ್ ಆಗಿದೆ. ಸರಿ ಇಲ್ಲ ಸರ್ ಹೆಂಗಾದ್ರು ಮಾಡಿ ಸ್ಟಾರ್ಟ್ ಮಾಡಿಕೊಡಿ ನಾನು ಆಫೀಸ್‌ಗೆ ಬಿಡಬೇಕು ಟ್ರಾವೆಲ್ಸ್ ಗಾಡಿ ಅಂದರು. ಸೊ, ಅಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಚೆಕ್ ಮಾಡಿದ್ವಿ ಕೂಲೆಂಟ್ ಫುಲ್ ಆಚೆ ಬಂದಿದೆ. ಸರಿ ಎಲ್ಲಿ ಬಂದಿದೆ ಆಚೆ ಅಂತ ನೋಡಿದ್ರೆ ಫುಲ್ ಗೇರ್ ಬಾಕ್ಸ್ ಹತ್ರ ಇದೆ. ಸರಿ ಹೆಂಗಪ್ಪ ಗೇರ್ ಬಾಕ್ಸ್ ಹತ್ರ ಬಂತು ಏನು ಪ್ರಾಬ್ಲಮ್ ಅಂತ ನೋಡಿದ್ರೆ ಸರ್ ಕ್ಯಾಪ್ ಎಲ್ಲಿ ಅಂದರೆ ಸರ್ ಗ್ಯಾಪ್ ನನಗೆ ಗೊತ್ತಿಲ್ಲ ಸರ್ ಅಂತಾರೆ. ಸೊ ರಾತ್ರಿ ಒಬ್ಬರು ಓಡಿಸಿದ್ರು ಮತ್ತೆ ತಿರ್ಗಾ ಬೆಳಗ್ಗೆ ಬಂದು ಬೇರೆ ಒಬ್ಬ ಡ್ರೈವರ್ ಓಡಿಸ್ತಾ ಇದ್ದಾರಂತೆ. ಸೊ ಇವ್ರು ರಾತ್ರಿ ಬಿಚ್ಚಿದ್ರೋ ಇವರು ಬೆಳಗ್ಗೆ ಬಿಚ್ಚಿದ್ರೋ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತೀನಿ ಗಾಡಿನ ನಾವು ಎತ್ತೋ ಟೈಮಲ್ಲಿ ಸ್ವಲ್ಪ ಒಂದು ಟೈಮ್ಲಿ ಚೆಕ್ ಮಾಡಿ ತಗೊಂಡ್ರೆ ಸೊ ಚೆನ್ನಾಗಿರುತ್ತೆ. ಇದು ಬೇರೆ ಕ್ಯಾಪಲ್ಲಿ ಗಾಡಿ ಹತ್ರ ಇರೋದು. ಸೊ ಅಲ್ಲಿ ಹೊಡೆದ್ಬಿಟ್ಟು ಕ್ರ್ಯಾಂಕ್ ಮಾಡೋಕ್ಕೆ ಹೇಳಿದ್ರೆ ಕೈ ಇಟ್ಕೊಂಡು ಅಷ್ಟು ಏರ್ ಆಚೆ ಬರ್ತಾ ಇದೆ. ಕಂಪ್ರೆಸರ್ ಫುಲ್ಲು ಆಚೆ ಬರ್ತಾ ಇದೆ. ಸೊ ಗಾಡಿನ ಜಂಪ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಏನೇನೋ ಮಾಡಿ ಟ್ರೈ ಮಾಡಿದ್ವಿ. ಹೆಂಗೆ ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗಲ್ಲ. ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ, "ಸರ್ ಸ್ಟಾರ್ಟ್ ಮಾಡಿ ಹೆಂಗಾದ್ರೂ ಕೊಟ್ಬಿಡಿ ಸರ್, ನಾನು ಹತ್ಕೊಂಡೋಗಿ ಬಿಟ್ಬಿಡ್ತೀನಿ" ಅಂದರು. ಹೆಂಗೆ ಟ್ರೈ ಮಾಡಿದ್ರೂ ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ. ಸೊ ಅವರು ಹೆಡ್ ಗ್ಯಾಸ್ಕೆಟು ಮಾಡಲೇಬೇಕು, ಹೆಡ್ಡು ಸರ್ಫೇಸ್ ಮಾಡಲೇಬೇಕು, ಲೇತಕ್ಕೆ ಕೊಡಬೇಕು. ಸೊ ಇದೆಲ್ಲ ಹೇಳಿದ ಮೇಲೆ ಸೊ ಇಲ್ಲ ಸರ್ ಹೆಂಗಾದ್ರೂ ಮಾಡಿ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಫುಲ್ಲು ಅವ್ರು ಆಮೇಲೆ ಮಾತಾಡಿದ್ರು ಫೋನಲ್ಲೆಲ್ಲ. ಸೊ ಈ ಥರ ಸೊ ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ನಾವು ಬೇಸಿಕ್ಕು ಟೆಂಪ್ರೇಚರ್ ಗೇಜು ನಮ್ಮ ಹಳೆ ಗಾಡಿಗಳೆಲ್ಲ ಟೆಂಪ್ರೇಚರ್ ಗೇಜ್ ನಮಗೆ ತೋರಿಸ್ತಾ ಇರುತ್ತೆ. ಸೊ ಈ ಗಾಡಿಯಲ್ಲಿ ಲೈಟ್ ಬರುತ್ತೆ. ಲೈಟ್ ವಾರ್ನಿಂಗ್ ಲೈಟ್ ಬಂದಿದ ತಕ್ಷಣ ರೆಡ್ಡಲ್ಲಿರುತ್ತೆ. ಎ ಸಿ ಕೂಲಿಂಗ್ ಕಟ್ ಆಫ್ ಆಗುತ್ತೆ. ಸೊ ಇದೆಲ್ಲ ನೋಡ್ತಾ ಇದ್ದಾಗ ನಮಗೆ ಈಸಿ ಆಗುತ್ತೆ. ಈ ಥರ ಪ್ರಾಬ್ಲಮ್ಗಳು ಬರಲ್ಲ. ಸೊ ಇದನ್ನು ಹೇಳ್ತಾ ಇರ್ತೀನಿ ನಿಮಗೆ ಆವಾಗವಾಗ ಎ ಸಿ ಕೂಲಿಂಗ್ ಫಸ್ಟ್ ಕಟ್ ಆಫ್ ಆದರೆ ಎನಿ ಡೇಂಜರ್ ಕಂಡೀಷನ್ ಇರುತ್ತೆ ಅಂತ. ಸೊ ಇದನ್ನು ಹೆಂಗೆ ಮಾಡಿದ್ರೂ ಆಗಿಲ್ಲ. ಸೊ ಜಂಪ್ ಕೇಬಲ್ನ ತೆಗ್ದಿದ್ದೀವಿ ನಾವು. ತೆಗೆದ್ಬಿಟ್ಟು ಗಾಡಿದು ಬ್ಯಾಟ್ರಿನೂ ಡೌನ್ ಆಗಿದೆ. ಸೊ ಹೆಂಗೆ ಮಾಡ್ತಾರೆ ಇವಾಗ ಅಪ್ರೂವಲ್ ಕೊಟ್ಟರೆ ಮಾಡಬೇಕು. ಅದಕ್ಕೆ ನಿಮಗೆ ಗಾಡಿ ಓಡಿಸ್ಕೊಂಡು ಹೋಗೋ ಟೈಮಲ್ಲಿ ಕೇರ್ಫುಲ್ಲಾಗಿರಬೇಕು. ಯಾವುದೇ ಸಿಮ್ಟಮ್ಸು ಬರಬಾರ್ದು. ರೆಡ್ ಡೇಂಜರ್ ಅಂತ ತೋರಿಸ್ತಾ ಇರುತ್ತೆ. ಸೊ ಈ ಥರ ವಿಷಯಗಳು ನಾವು ಹೊಸ ಹೊಸ ವೀಡಿಯೋಗಳು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ಗಾಡಿ ಓಡಿಸೋವಾಗ ಇಂಜಿನ್ದು ಆಟೇ ಫೇಲ್ಯೂರ್ ಆಗಿರೋದು ಈ ಗಾಡಿಗೆ ಇವಾಗ. ಯಾಕಂದರೆ ಮೇಜರ್ ಖರ್ಚಲ್ಲ. ಸೊ ಸ್ವಲ್ಪ ಇರೋ ಟೈಮಲ್ಲಿ ಅವ್ರು ನೋಡ್ಕೊಂಡು ಗಾಡಿ ನಿಲ್ಲಿಸಿದ್ರೆ ಈಸಿ. ಸೊ ಇದೇ ಥರ ನಿಮಗೆ ಹೊಸ ಹೊಸ ವಿಷಯಗಳು ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಗಾಡಿ ಯಾರು ತಗೊಂಡು ಹೋಗೋಂಗಿದ್ರೂ ಬೇಸಿಕ್ಕು ಏರ್ ಪ್ರೆಷರು 4 ವೀಲಲ್ಲಿ ಇದೆಯಾ, ಸ್ಟೆಪ್ನಿ ಕರೆಕ್ಟಾಗಿದೆಯಾ, ಇಂಜಿನ್ ಆಯಿಲ್ ಕೂಲೆಂಟ್ ಚೆಕ್ ಮಾಡಿ ತೊಗೋಬೇಕಂತೀವಿ. ಸೊ ಇದನ್ನು ಮೋಸ್ಟ್ಲಿ ಕೂಲೆಂಟ್ ಚೆಕ್ ಮಾಡದೇ ಇರೋವಾಗ ಅವರು ಕ್ಯಾಪ್ ಹಾಕೋಕ್ಕೆ ಮರ್ತಿದ್ದಾರೆ. ನಮ್ಮದು ಎಕ್ಸಾಕ್ಟ್ ಕೌಂಟರ್ ಮೆಷರ್ ನೋಡಿದ್ರೆ. ಯಾಕಂದರೆ ಕ್ಯಾಪೇ ಇಲ್ಲ ಅದರಲ್ಲಿ. ಸೊ ಕ್ಯಾಪ್ ಇಲ್ದೇ ಬಂದಿದ್ದಾರೆ ಅವರು. ಸೊ ಕ್ಯಾಪು ರಾತ್ರಿ ಡ್ರೈವರ್ ಬಿಚ್ಚಿದ್ರಾ, ಇಲ್ಲ ಬೆಳಗ್ಗೆ ಡ್ರೈವರ್ ಬಿಚ್ಚಿದ್ರಾ, ಕೆಲವೊಂದು ಟೈಮಲ್ಲಿ ಕ್ಯಾಪ್ ಬಿಚ್ಬಿಟ್ಟು ಅಲ್ಲಿ ಇಕ್ಬಿಟ್ಟು ನೋಡ್ಬಿಟ್ಟು ನಾವು ಮರ್ತ್ಬಿಡ್ತೀವಿ. ಸೊ ಈ ಥರ ಕಾರ್ಯಗಳು ಸುಮಾರು ನಡೀತಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ವೀಲ್ ಬಿಚ್ಚಿ ಹಾಕ್ತಾ ಇರ್ತಾರೆ, ನೆಟ್ನ ಟೈಟ್ ಮಾಡಲ್ಲ, ಮರ್ತಿರ್ತಾರೆ. ಸೊ ಪಂಚರ್ ಹಾಕೋ ಟೈಮಲ್ಲಿ ಕೇರ್ಫುಲ್ಲಾಗಿ ಹಾಕಿ. ಇದೇ ಥರ ಇದು ಇಂಜಿನ್ನು ಹೆಡ್ ಗ್ಯಾಸ್ಕೆಟ್ಟು ಅಂದರೂ ಹೆಡ್ ಬಿಚ್ಚಲೇಬೇಕಾಗತ್ತೆ. ಸೊ ಹೆಡ್ ಗ್ಯಾಸ್ಕೆಟ್ಟು